ಎಲ್ರಿಗೂ ನಮಸ್ಕಾರ. ವೇವ್ಸ್ ಆಫ್ ಫಲಕನಂದ ಯೂಟ್ಯೂಬ್ ಚಾನಲ್‌ಗೆ ತಮ್ಮೆಲ್ಲರಿಗೂ ಸ್ವಾಗತ. ಒಂಥರ ಡೇರ್ ಅಂಡ್ ಬೋಲ್ಡ್ ಮೂವ್ ಅಂತಾನೆ ಹೇಳ್ಬೇಕು. 30 ವರ್ಷ ಕಷ್ಟಪಟ್ಟು, ಇಷ್ಟಪಟ್ಟು ಮಗು ಸಾಕ್ದಂಗೆ ಸಾಕೊಂಡಿರೋ ನನ್ನ ಕೂದಲನ್ನ ನಾನು ಒಂದು ಕಾಸ್‌ಗೋಸ್ಕರ ಡೊನೇಟ್ ಮಾಡ್ಬಿಟ್ಟಿದ್ದೀನಿ. ನಾನು ಪ್ರೆಗ್ನೆಂಟ್ ಇದ್ದಾಗಿಂದಾನು ಅನ್ಕೊಳ್ತಾನೆ ಇದ್ದೆ. ಹೆಂಗೋ ಬೆಳೆಯುತ್ತೆ. ಏನೇ ಒಂದು ಒಳ್ಳೆ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು. ನನ್ಗೆ ಯಾವಾಗ್ಲೂ ಅನ್ಸೋದು ಒಂದೆರಡು ಕೂದಲು ಉದುರಿದ್ರೆ ನಂಗೆ ಎಷ್ಟು ಬೇಜಾರಾಗ್ತಿತ್ತು. ಸ್ವಲ್ಪ ಸಣ್ಣ ಆದ್ರೂನು ಆ ಥರ ಕ್ಯಾನ್ಸರ್ ಪೇಷಂಟ್ಸ್ ತುಂಬಾ ಜನಕ್ಕೆ ಕಂಪ್ಲೀಟ್ ಹೇರ್ ಫಾಲ್ ಆಗ್ಬಿಡುತ್ತೆ. ಅವ್ರು ಮಾನಸಿಕವಾಗಿ ಎಷ್ಟೊಂದು ಕುಂಗ್ತಾ ಇರ್ತಾರಲ್ವಾ. ಅಂಥವ್ರಿಗೆ ನನ್ನತ್ರ ಇರೋದನ್ನ ಕೊಟ್ರೆ ಮೇ ಬಿ ಅವ್ರು ಒಬ್ರ ಮುಖದಲ್ಲಿ ನಗುನ ನೋಡ್ಬೋದು ಅನ್ನೋ ಒಂದು ಆಸೆ ಇಟ್ಕೊಂಡು, ಆ ಥರ ಒಂದು ಇದನ್ನ ಇಟ್ಕೊಂಡು ನಾನು ಹೇರ್‌ನ ಡೊನೇಟ್ ಮಾಡ್ತಾ ಇದ್ದೀನಿ. ನನ್ಗಂತೂ ಕಟ್ ಮಾಡ್ಬೇಕಾದ್ರೆ ನಿಜವಾಗ್ಲೂ ಬೇಜಾರಾಗ್ಲಿಲ್ಲ. ಬಿಕಾಸ್ ನಾನೊಂದು ಪರ್ಪಸ್ಸಿಗೆ ಅಂತ ಕೊಡ್ತಿರೋದ್ರಿಂದ ನನಗ್ ಬೇಜಾರಂತೂ ಆಗ್ಲೇ ಇಲ್ಲ. ನಮ್ ಪೇರೆಂಟ್ಸಿಗೆ ಸ್ವಲ್ಪ ಬೇಜಾರಾಗಿರ್ಬೋದು. ಯಾಕಂದ್ರೆ ಇಷ್ಟು ವರ್ಷದಿಂದ ಅವ್ರಿಗೆ ನನ್ನ ಆ ಥರ ನೋಡಿ ನೋಡಿ ಈಗ ಕಡಿಮೆ ಕೂದಲಲ್ಲಿ ನೋಡ್ಬೇಕಂದ್ರೆ ಅವ್ರಿಗೆ ಬೇಜಾರಾಗಿರ್ಬೋದು. ಬಟ್ ನಾನೊಂದು ಕಾಸ್‌ಗೋಸ್ಕರ ಅಂತ ಮಾಡ್ತಿರೋದ್ರಿಂದ ತುಂಬಾ ಖುಷಿಯಿಂದಾನೇ ಡೊನೇಟ್ ಮಾಡಿದ್ದೀನಿ. ಅದು ಇನ್ನೊಬ್ಬರ ಮುಖದಲ್ಲಿ ನಗು ತರುತ್ತೆ ಅಂತಂದ್ರೆ ಅದಕ್ಕಿಂತ ದೊಡ್ಡದು ಇನ್ನೇನು ಬೇಕಾಗಿಲ್ಲ ಅಂತ ಅನ್ಕೊಂಡಿದ್ದೀನಿ. ನನ್ನನ್ನು ನಾನು ಯಾವತ್ತೂ ಇಷ್ಟು ಕಡಿಮೆ ಕೂದಲಲ್ಲಿ ನೋಡ್ಕೊಂಡೇ ಇಲ್ಲ. ಮೊದಲನೇ ಸಾರಿ ನೋಡ್ಕೊಂತಾ ಇದ್ದೀನಿ. ನನ್ನನ್ನು ನಾನು ಹೇಗಿರುತ್ತೆ ಅಂತನೂ ನನ್ಗೆ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಆಗ್ತಿಲ್ಲ. ಅಷ್ಟು ಸ್ವಲ್ಪ ಕೂದಲು ಕಟ್ ಮಾಡಿದ್ರೇನೆ ಬೇಜಾರು ಮಾಡ್ಕೊಂಡ್ಬಿಡ್ತಿದ್ದೆ ನಾನು. ಅಂಥದ್ದು ಕಂಪ್ಲೀಟ್ ಹೇರ್ ಕಟ್ ಮಾಡ್ಬಿಟ್ಟಿದ್ದೀನಿ. ಯಾರಾದರೂ ಡೊನೇಷನ್ಸ್ ಇದು ಮಾಡಬೇಕು, ಕೆಳಗಡೆ ಒಂದು ನಂಬರ್ ಕೊಟ್ಟಿರ್ತೀನಿ. ಅವ್ರಿಗೆ ನೀವು ಮೆಸೇಜ್ ಮಾಡಿದ್ರೆ ಸಾಕು. ಅವರು ಯಾವ ಥರ ಹೇರ್ ಕಟ್ ಮಾಡಬೇಕು, ಯಾವ ಥರ ಅವ್ರಿಗೆ ಕಳಿಸ್ಕೊಡ್ಬೇಕು ಅಂತ ಹೇಳ್ತಾರೆ. ಬೆಂಗಳೂರಲ್ಲಿ ಇರೋರ್ಗಾದ್ರೇನೆ ಹೋಮ್ ಸರ್ವಿಸ್ ಇರುತ್ತೆ. ಬಟ್ ಹೊರಗಡೆ ಬೇರೆ ಕಡೆ ಇರೋರಿಗೆ ಹೋಮ್ ಸರ್ವಿಸ್ ಇರೋದಿಲ್ಲ. ನಾವೇ ಕಟ್ ಮಾಡಿ ಅವ್ರಿಗೆ ಕೊರಿಯರ್ ಮಾಡಬೇಕಾಗತ್ತೆ. ಇದಾಗಿತ್ತು ನನ್ನ ಹೇರ್ ಡೊನೇಷನ್ ವಿಡಿಯೋ. ತುಂಬಾ ಚಿಕ್ಕದಾಗಿ ಮಾಡಿದ್ದೀನಿ. ಸಮಾಜದಲ್ಲಿ ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡು ಖುಷಿಯಿಂದ ಬದುಕೋಣ ಅಂತ ಹೇಳ್ತಾ ಧನ್ಯವಾದ.